ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಟೆನ್ನಿಸ್ ಲೋಕದಲ್ಲಿ ರಾಫೆಲ್ ನಡಾಲ್ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. 8ನೇ ಬಾರಿ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಮುಡಿಗೇಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ಗಳ ಹಣೆ ಬರಹ ನಿರ್ಧಾರವಾಗಲಿದೆ. ಫಿಕ್ಸಿಂಗ್ ಆರೋಪದಲ್ಲಿ ಸಿಲುಕಿರೋದ್ರಿಂದ ಈ ತಂಡಗಳ ಉಳಿವಿನ ಬಗ್ಗೆ ಚರ್ಚಿಸೋಕೆ ಬಿಸಿಸಿಐ ಮತ್ತೊಂದು ಸಭೆ ಕರೆದಿದೆ. ಆದರೆ ಕಳೆದ ಮೀಟಿಂಗ್ನಂತೆ ಈ ಸಭೆಯು ನಗೆಗೀಡಾಗೋ ಸಾಧ್ಯತೆಗಳಿವೆ. ನಾಳೆ ದೆಹಲಿಯಲ್ಲಿ ಸಭೆ ಸೇರುತ್ತಿದೆ ಬಿಸಿಸಿಐ. ರಾಜಸ್ಥಾನ, ಚೆನ್ನೈ ತಂಡಗಳಿಗೆ ಬಿಸಿ ತುಪ್ಪ. ಸ್ಪಾಟ್ ಫಿಕ್ಸಿಂಗ್ ಹಗರಣಗಳಿಂದ ರಾಜಸ್ಥಾನ್ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ಗಳು ಈಗಾಗಲೇ ಸಾಕಷ್ಟು ಹಾನಿ ಅನುಭವಿಸಿವೆ. ಪ್ರಾಯೋಜಕರು ಒಬ್ಬೊಬ್ಬರೇ ತಂಡದಿಂದ ಹಿಂದೆ ಸರಿಯಲು ಎದುರು ನೋಡ್ತಾ ಇದ್ದಾರೆ. ಹೀಗಿರುವಾಗ ಈ ಎರಡು ತಂಡಗಳಿಗೆ ಮತ್ತೊಂದು ಶಾಕ್ ತಗುಲುವ ಸಾಧ್ಯತೆಗಳಿವೆ. ನಾಳೆ ದೆಹಲಿಯಲ್ಲಿ ಬಿಸಿಸಿಐ ಸಭೆ ಸೇರಲಿದ್ದು, ಈ ಎರಡೂ ತಂಡಗಳು IPLನಲ್ಲೇ ಉಳಿಸಿಕೊಳ್ಳಬೇಕಾ ಅಥವಾ ವಜಾಗೊಳಿಸಬೇಕಾ ಎಂಬ ಅಂಶಗಳನ್ನು ಚರ್ಚಿಸಲಾಗಿದೆ. ಒಮ್ಮೆ ಬಿಸಿಸಿಐ ತನ್ನ ಕಟ್ಟು ನಿಲುವನ್ನು ಪ್ರದರ್ಶಿಸಿದರೆ ಈ ಎರಡೂ ತಂಡಗಳು ಹೊರಬೀಳಲಿವೆ. ರಾಜ್ ಕುಂದ್ರಾ ವಿರುದ್ಧ ಕ್ರಮ ಗ್ಯಾರಂಟಿ. ಇನ್ನು ಬೆಟ್ಟಿಂಗ್ನಲ್ಲಿ ಪಾಲ್ಗೊಂಡಿರುವ ಬಗ್ಗೆ ಈಗಾಗಲೇ ರಾಜ್ ಕುಂದ್ರಾ ದೆಹಲಿ ಪೊಲೀಸರ ಬಳಿ ತಪ್ಪೊಪ್ಪಿಕೊಂಡಿದ್ದಾರೆ. ಇದರಿಂದ ಬಿಸಿಸಿಐ ರಾಜ್ ಕುಂದ್ರಾ ಅವರನ್ನು ಕೂಡ ವಜಾಗೊಳಿಸುವ ಸಾಧ್ಯತೆಗಳು. ಮತ್ತೆ ನಗೆಪಾಟಲಿಗೀಡಾಗುತ್ತಾ ಬಿಸಿಸಿಐ ಸಭೆ. ಬಿಸಿಸಿಐ ಅಧ್ಯಕ್ಷಗಿರಿ ಬದಲಾವಣೆ ವಿಚಾರವಾಗಿ ಚೆನ್ನೈನಲ್ಲಿ ನಡೆದ ಸಭೆ ನಗೆಪಾಟಲಿಗೆ ಈಡಾಗಿದ್ದು ಎಲ್ರಿಗೂ ಗೊತ್ತೇ ಇದೆ. ಈ ಸಭೆ ಮುಗಿದು ವಾರವಾಗೋದರಲ್ಲೇ ಬಿಸಿಸಿಐ ಮತ್ತೊಂದು ಕಾರ್ಯಕಾರಿಣಿ ಸಭೆ ನಡೆಸ್ತಾ ಇದೆ. ಈ ಸಭೆಯಲ್ಲೂ ರಾಜಸ್ಥಾನ್ ರಾಯಲ್ಸ್ ಹಾಗೂ ಚೆನ್ನೈ ತಂಡಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳದೆ ವಿಚಾರಣೆ ಮುಂದುವರಿಯಲಿದೆ ಅನ್ನೋ ನಿರ್ಧಾರಕ್ಕೂ ಬಿಸಿಸಿಐ ಬರುವ ಸಾಧ್ಯತೆಗಳಿವೆ. ಹೀಗಾದಲ್ಲಿ ಕಳೆದ ಸಭೆಯಂತೆ ಈ ಸಭೆಯು ನಗೆಪಾಟಲಿಗೆ ಈಡಾಗೋದು ಗ್ಯಾರಂಟಿ. ಮುಕುಂದ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್. ನಿಮಗೆಲ್ಲ ಮನ್ನಾಡೆ ಯಾರು ಅಂತ ಗೊತ್ತಾ? ಹಳೆಯ ಹಿಂದಿ ಸಿನಿಮಾಗಳ ಸುಮಧುರ ಹಾಡುಗಳನ್ನು ಮತ್ತೆ ಮತ್ತೆ ಕೇಳುವ ಸಂಗೀತ ಪ್ರೇಮಿಗಳಿಗೆಲ್ಲ ಮನ್ನಾಡೆ ಯಾರು ಅಂತ ಖಂಡಿತ ಗೊತ್ತಿರುತ್ತೆ. ಬಾಲಿವುಡ್ನಲ್ಲಿ ತನ್ನದೇ ಛಾಪು ಮೂಡಿಸಿದ ಆ ಗಾಯಕ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಏನಾಗಿದೆ ಅವರಿಗೆ ಅಂತ ಬನ್ನಿ ನೋಡೋಣ. ಸುಮಧುರ ಕಂಠದಲ್ಲಿ ಇಂಥ ಹಾಡು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಇಂಥ ಸಾವಿರಾರು ಹಾಡುಗಳ ಮೂಲಕ ಕೇಳುಗರನ್ನ ಮಂತ್ರಮುಗ್ಧಗೊಳಿಸಿದವರು ಮನ್ನಾಡೆ. ಬೆಂಗಳೂರು ನಿವಾಸಿಯಾದರೂ ಬಾಲಿವುಡ್ನಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದವರು ಮನ್ನಾಡೆ. ಇಂಥ ಸುಮಧುರ ಕಂಠಸಿರಿಯ ಗಾಯಕನಿಗೆ ಇವತ್ತು ಮಾತನಾಡೋದು ಕೂಡ ಕಷ್ಟವಾಗ್ತಿದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿರೋ ಮನ್ನಾಡೆ. ಹೌದು, ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿರೋ ಮನ್ನಾಡೆ ಕಳೆದ ವಾರ ಎದೆನೋವಿಗೂ ತುತ್ತಾಗಿದ್ದಾರೆ. ಹೀಗಾಗಿ ಅವರನ್ನ ನಾರಾಯಣ ಹೃದಯಾಲಯಕ್ಕೆ ದಾಖಲು ಮಾಡಲಾಗಿದೆ. ಐಸಿಯುನಲ್ಲಿರಿಸಿ ಚಿಕಿತ್ಸೆ ನೀಡಲಾಗ್ತಿದೆ. 94 ವರ್ಷದ ಮನ್ನಾಡೆ ಸಾಕಷ್ಟು ಬಳಲಿದ್ದಾರೆ. ಬಾಲಿವುಡ್ ರಾಜಧಾನಿಯಂತಿರೋ ಮುಂಬೈನಲ್ಲೇ ನೆಲೆಸಿದ್ದ ಮನ್ನಾಡೆ ನಂತರ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಕಳೆದ 15 ವರ್ಷಗಳಿಂದ ಕಲ್ಯಾಣ ನಗರದಲ್ಲಿ ವಾಸಿಸುತ್ತಿದ್ದಾರೆ. ಪುತ್ರಿ ಹಾಗೂ ಅಳಿಯ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಮನ್ನಾಡೆ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನೋದೇ ಅಭಿಮಾನಿಗಳ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.